ಮೇಡಮ್ ರೇಖಿ ಅಂತ ಬಂದಾಗ ಸಾಕಷ್ಟು ಕನ್ಫ್ಯೂಷನ್ ಆಗುತ್ತೆ. ಇವಾಗ ಅಲೋಪತಿ ಹೋಮಿಯೋಪತಿ ತಗೊಂಡ್ರೆ ಟ್ಯಾಬ್ಲೆಟ್ ಇರುತ್ತೆ, ಮೆಡಿಸಿನ್ ಇರುತ್ತೆ, ಕಷಾಯ ಇರುತ್ತೆ. ರೇಖಿ ಅಂತ ಹೇಳಿದಾಗ ಯಾವ ರೀತಿ ರೆಕಗ್ನೈಸ್ ಮಾಡೋದು, ಸಾಮಾನ್ಯ ಜನರಿಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಅದೇನಾದ್ರೂ ಮೆಡಿಸಿನ್ ರೂಪದಲ್ಲಿ ಇರುತ್ತಾ, ಹೇಗೆ? ಇಲ್ಲ, ಇದು ವಿತೌಟ್ ಮೆಡಿಸನ್. ಇಲ್ಲಿ ಯಾಕೆ ವಿತೌಟ್ ಮೆಡಿಸಿನ್ ಅಲ್ಲಿ ಕಾಯಿಲೆಗಳು ಕ್ಲಿಯರ್ ಆಗತ್ತೆ ಅಂತ ಹೇಳಿದ್ರೆ, ಇದು ಜನಸಾಮಾನ್ಯರಿಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅಂದ್ರೆ, ಇದು ವಿತೌಟ್ ಮೆಡಿಸಿನ್ ಅಲ್ಲಿ ಯಾಕೆ ನಾವು ಮಾಡ್ತೀವಿ, ಹಾಗಂತ ಮೆಡಿಸಿನ್ ಇಂದ ಯೂಸ್ ಇಲ್ಲ, ಡಾಕ್ಟರ್ಗಳಿಂದ ಏನು ಯೂಸ್ ಇಲ್ಲ ಅಂತ ಅಲ್ಲ. ಅಂದ್ರೆ ಈ ದೀರ್ಘವಾಗಿ ಇರುತ್ತಲ್ವಾ ಕಾಯಿಲೆಗಳು, ಈಗ ರೆಗ್ಯುಲರ್ ಆಗಿ ನಾವು ಟ್ಯಾಬ್ಲೆಟ್ಸ್ ತಗೊಂತಾನೆ ಇರಬೇಕು. ಈಗ ಈ BP, ಶುಗರು, ಥೈರಾಯ್ಡ್, ಮತ್ತೆ ಗರ್ಭಕೋಶದ ಸಮಸ್ಯೆಗಳು, ಕ್ಯಾನ್ಸರ್, ಕಿಡ್ನಿ ಫೇಲ್ಯೂರ್ಸ್, ಇವೆಲ್ಲ ಏನಾಗುತ್ತೆ ಅಂದ್ರೆ ಇದು ಕ್ಲಿಯರ್ ಆಗಕ್ಕೆ ಲಾಂಗ್ ಟೈಮ್ ತಗೊಳುತ್ತೆ ಮತ್ತು ದಿನಾ ಮೆಡಿಸಿನ್ ಅನ್ನ ತಗೊಳ್ಳುವಂಥದ್ದು. ಹೌದು, ನಾವು ರೇಖಿ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಆ ಬಾಡಿಯನ್ನ ಆ ಮೆಡಿಸಿನ್ಗೆ ಸ್ಪಂದಿಸೋ ತರ ರೇಖಿ ಮಾಡುತ್ತೆ. ಯಾಕೆಂದ್ರೆ ಇನ್ನೊಂದು ಹೇಳಬೇಕು ಅಂತಂದ್ರೆ, ಯಾವುದೇ ಒಂದು ಕಾಯಿಲೆ ಬರೋದು ಏನಕ್ಕೆ ಅಂದ್ರೆ ಆ ಕಾಯಿಲೆಗೆ ಸಂಬಂಧಪಟ್ಟಂತಹ ಚಕ್ರ ಬ್ಲಾಕ್ ಆದಾಗ ರೇಖಿ ಮತ್ತು ಹಿಪ್ನೋಟೈಸ್ ಮೂಲಕ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಲಾಗುವುದು.